back to my YouTube channel SLN Life Blogs. ಇವತ್ತಿನ ಒಂದು ವಿಡಿಯೋ ಬಂದು ನವರಾತ್ರಿ ಹಬ್ಬದ ಸಂಪೂರ್ಣ ಕತೆ. ನವರಾತ್ರಿ ಹಬ್ಬದಲ್ಲಿ ನಾವು ಗೊಂಬೆ ಏನಕ್ಕೆ ಕೂಡಿಸ್ತೀವಿ ಅನ್ನೋದು ಮತ್ತು ಅದರ ಹಿಂದಿನ ಇತಿಹಾಸ ಏನು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊತಾ ಬರೋಣ. ಭಾರತದಲ್ಲಿ ಆಚರಿಸಲಾಗುವ ಅತ್ಯಂತ ವೈಶಿಷ್ಟ್ಯಪೂರ್ಣ ಹಬ್ಬಗಳಲ್ಲಿ ಒಂದೇ ನವರಾತ್ರಿ. ಈ ಹಬ್ಬವನ್ನು ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಲ್ಲಿ ಆಚರಿಸುತ್ತಾರೆ. ಕರ್ನಾಟಕದಲ್ಲಿ ಈ ಹಬ್ಬದ ಪ್ರಮುಖ ಸಂಪ್ರದಾಯವೇ ಗೊಂಬೆ ಹಬ್ಬ ಎಂದು ಹೇಳಲಾಗುತ್ತದೆ. ಗೊಂಬೆ ಹಬ್ಬದ ಇತಿಹಾಸ ಏನು, ಗೊಂಬೆ ಹಬ್ಬವನ್ನು ನಾವು ಏನಕ್ಕೆ ಆಚರಿಸುತ್ತಿದ್ವಿ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಗೊಂಬೆ ಹಬ್ಬದ ಇತಿಹಾಸ. ಗೊಂಬೆ ಹಬ್ಬವನ್ನು ಕರ್ನಾಟಕದಲ್ಲಿ ಗೊಂಬೆ ಹಬ್ಬ ಎಂದು ಕರೆಯಲಾಗುತ್ತದೆ. ತಮಿಳುನಾಡಿನಲ್ಲಿ ಇದನ್ನು ಗೋಲು ಅಥವಾ ಕೋಲು ಎಂದು ಕರೆಯಲಾಗುತ್ತದೆ. ಆಂಧ್ರ ಮತ್ತು ತೆಲಂಗಾಣದಲ್ಲಿ ಬೊಮ್ಮಾಲು ಕೋಲು ಎಂದು ಕರೆಯುತ್ತಾರೆ. ಈ ಹಬ್ಬವು ದಕ್ಷಿಣ ಭಾರತದ ಒಂದು ಪ್ರಮುಖ ಸಂಸ್ಕೃತಿಪರ ಆಚರಣೆ ಎಂದು ಹೇಳಲಾಗುತ್ತದೆ. ಪುರಾಣದ ಹಿನ್ನೆಲೆ. ಗೊಂಬೆ ಹಬ್ಬದ ಮೂಲವನ್ನು ನವರಾತ್ರಿಯ ಹಬ್ಬದೊಂದಿಗೆ ಜೋಡಿಸಲಾಗಿದೆ. ಪುರಾಣದ ಪ್ರಕಾರ ದೇವತೆಗಳು ಮಹಿಷಾಸುರ ದೈತ್ಯನ ವಿರುದ್ಧ ಹೋರಾಡುವಾಗ ತಮ್ಮ ಶಕ್ತಿಯನ್ನು ದೇವಿ ದುರ್ಗಾದೇವಿಗೆ ಒಪ್ಪಿಸಿದರು. ಆ ಶಕ್ತಿಯಿಂದ ದುರ್ಗಾ ಮಹಿಷಾಸುರನನ್ನು ಸೋಲಿಸಿದಳು. ಆ ವಿಜಯವನ್ನು ಆಚರಿಸುವ ಸಲುವಾಗಿ ನವರಾತ್ರಿಯ ಹಬ್ಬವನ್ನು ಪ್ರಾರಂಭಿಸಿದರು. ಈ ಹಬ್ಬದಲ್ಲಿ ದೇವತೆಗಳ ವಿವಿಧ ರೂಪಗಳನ್ನು ತೋರಿಸಲು, ಕಥೆಗಳನ್ನು ಮಕ್ಕಳಿಗೆ ತಿಳಿಸಲು ಗೊಂಬೆಗಳನ್ನು ಮೆಟ್ಟಿಲುಗಳ ಮೇಲೆ ಅಲಂಕರಿಸಿ ಇಡುವ ಪದ್ಧತಿ ಬೆಳವಣಿಗೆಯಾಯಿತು ಎಂದು ಹೇಳಲಾಗುತ್ತದೆ. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮೂಲ. ಪುರಾಣದ ಜೊತೆಗೆ ಗೊಂಬೆ ಹಬ್ಬಕ್ಕೆ ಇನ್ನೊಂದು ಉದ್ದೇಶವೂ ಇದೆ. ಹಿಂದಿನ ಕಾಲದಲ್ಲಿ ಮಹಿಳೆಯರು ಮನೆಯೊಳಗೆ ಹೆಚ್ಚು ಕಾಲ ಕಳೆಯುತ್ತಿದ್ದರು. ಸಮಾಜದಲ್ಲಿ ಪರಸ್ಪರ ಸಂಪರ್ಕ, ಕಲಿಕೆ ಮತ್ತು ಪಾರಂಪರಿಕ ಕಥೆಗಳ ಹಂಚಿಕೆಗಾಗಿ ಈ ಹಬ್ಬ ಒಂದು ಅವಕಾಶವಾಯಿತು. ಮಹಿಳೆಯರು ಪರಸ್ಪರ ಮನೆಗೆ ಹೋಗಿ ಗೊಂಬೆ ದರ್ಶನ ಮಾಡುವುದು, ಹಾಡು, ಕತೆ ಹೇಳುವುದು, ವಸ್ತು ವಿನಿಮಯ ಮಾಡಿಕೊಳ್ಳುವುದು ಈ ಹಬ್ಬದ ಪ್ರಮುಖ ಅಂಶಗಳು. ಹೀಗೆ ಇದು ಮಹಿಳೆಯರ ಸಬಲೀಕರಣ, ಒಗ್ಗಟ್ಟು ಮತ್ತು ಸಂಸ್ಕೃತಿ ಉಳಿಸುವ ಹಬ್ಬವಾಗಿ ರೂಪುಗೊಂಡಿತು. ಗೊಂಬೆಗಳ ಅರ್ಥವೇನು? ಗೊಂಬೆಗಳನ್ನು ಮೆಟ್ಟಿಲಿನಲ್ಲಿ ಇಡುವುದು ವಿಶೇಷ ಅರ್ಥ ಹೊಂದಿದೆ. ಮೆಟ್ಟಿಲುಗಳು ಜೀವನದ ಹಂತಗಳನ್ನು ಪ್ರತಿನಿಧಿಸುತ್ತದೆ. ಮೇಲಿನ ಮೆಟ್ಟಿಲಿನಲ್ಲಿ ದೇವತೆ ಗೊಂಬೆಗಳು, ಮಧ್ಯದ ಮೆಟ್ಟಿಲಿನಲ್ಲಿ ಪುರಾಣ ಕಥೆಗಳ ಗೊಂಬೆಗಳು, ಕೆಳಗಿನ ಮೆಟ್ಟಿಲಿನಲ್ಲಿ ಗ್ರಾಮೀಣ ಜೀವನ, ಕೃಷಿ, ಮದುವೆ, ಹಬ್ಬ, ಸಂಭ್ರಮದ ಗೊಂಬೆಗಳನ್ನು ಇಡಲಾಗುತ್ತದೆ. ಹೀಗೆ ಮಕ್ಕಳಿಗೆ ದೇವರು, ಧರ್ಮ, ಸಮಾಜ, ಸಂಸ್ಕೃತಿ ಎಲ್ಲದರ ಪರಿಚಯ ದೊರೆಯುತ್ತದೆ. ಯಾವಾಗ ಗೊಂಬೆ ಹಬ್ಬ ಆರಂಭವಾಯಿತು? ಗೊಂಬೆ ಹಬ್ಬದ ನಿಖರವಾದ ಆರಂಭ ಕಾಲದ ಬಗ್ಗೆ ಸ್ಪಷ್ಟ ದಾಖಲೆ ಇಲ್ಲ. ಆದರೆ ಚೋಳ, ಹೊಯ್ಸಳ, ವಿಜಯನಗರ ಸಾಮ್ರಾಜ್ಯಗಳ ಕಾಲದಲ್ಲಿ ಗೊಂಬೆಗಳ ತಯಾರಿ ಮತ್ತು ಕಲಾಕೃತಿಗಳ ಸಾಕ್ಷ್ಯ ಸಿಕ್ಕಿದೆ. ದಕ್ಷಿಣ ಭಾರತದ ಭಕ್ತಿ ಭಾವನೆ ಮತ್ತು ಭಕ್ತಿ ಚಳುವಳಿಗಳ ಕಾಲದಲ್ಲಿ, ಅಂದರೆ 12ನೇ ಅಥವಾ 15ನೇ ಶತಮಾನದಲ್ಲಿ ಈ ಹಬ್ಬವು ಮನೆ ಮನೆಗೂ ಪ್ರವೇಶಿಸಿತು. ವಿಶೇಷವಾಗಿ ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಭಕ್ತಿಯ ಜೊತೆಗೆ ಕಲಾ ಕೌಶಲ್ಯವನ್ನು ಪ್ರದರ್ಶಿಸಲು ಗೊಂಬೆ ಹಬ್ಬ ಪ್ರಚಲಿತವಾಯಿತು ಎಂದು ಹೇಳಲಾಗುತ್ತದೆ. ಇಂದಿನ ಕಾಲದ ಪರಿವರ್ತನೆ ಏನು ಅಂತಂದರೆ, ಇತ್ತೀಚಿನ ಕಾಲದಲ್ಲಿ ಗೊಂಬೆ ಹಬ್ಬದಲ್ಲಿ ಆಧುನಿಕ ವಿಷಯಗಳನ್ನು ಸೇರಿಸಲಾಗುತ್ತಿದೆ. ಪರಿಸರ ಸಂರಕ್ಷಣೆ, ಶಿಕ್ಷಣ, ಮಹಿಳಾ ಸಬಲೀಕರಣ, ದೇಶ ಪ್ರೇಮ ಮುಂತಾದ ಸಾಮಾಜಿಕ ಸಂದೇಶಗಳನ್ನು ಗೊಂಬೆಗಳ ಮೂಲಕ ತೋರಿಸಲಾಗುತ್ತದೆ. ಇದರಿಂದ ಹಬ್ಬವು ಪಾರಂಪರಿಕ ಕಥೆಗೆ ಮಾತ್ರ ಸೀಮಿತವಾಗದೆ ಸಮಾಜಕ್ಕೆ ಪಾಠ ಕಲಿಸುವ ಮಾಧ್ಯಮವಾಗಿಯೂ ಮಾರ್ಪಟ್ಟಿದೆ ಎಂದು ಹೇಳಲಾಗುತ್ತದೆ. ಗೊಂಬೆ ಹಬ್ಬವು ದೇವಿಯ ವಿಜಯವನ್ನು ಸ್ಮರಿಸುವುದಷ್ಟೇ ಅಲ್ಲ, ಸಂಸ್ಕೃತಿ, ಕಲೆ, ಸಮಾಜ ಮತ್ತು ಕುಟುಂಬದ ಒಗ್ಗಟ್ಟನ್ನು ಪ್ರತಿನಿಧಿಸುವ ಹಬ್ಬ. ಇದು ನವರಾತ್ರಿಯ ಹಬ್ಬದ ಅವಿಭಾಜ್ಯ ಭಾಗ. ಗೊಂಬೆಗಳ ಮೂಲಕ ಮಕ್ಕಳಿಗೆ ಪುರಾಣ, ಜೀವನ ಪಾಠ, ಸಂಪ್ರದಾಯವನ್ನು ತಿಳಿಸಬಹುದಾಗಿದೆ.
ಇನ್ನು ಕರ್ನಾಟಕದಲ್ಲಿ ಕೃಷಿ ಸಮಾಜದ ಆಚರಣೆ ನಡೆಯುತ್ತದೆ. ಕನ್ನಡ ನಾಡಿನಲ್ಲಿ ನವರಾತ್ರಿ ಸಮಯದಲ್ಲಿ ಬೆಳೆ ಬೆಳೆದಿರುತ್ತದೆ. ಹೀಗಾಗಿ ಮನೆ ಮನೆಗಳಲ್ಲಿ ದೇವರ ಕೃಪೆಗಾಗಿ ಪೂಜೆ ಮಾಡಿ ಗೊಂಬೆ ಹಬ್ಬವನ್ನು ಪ್ರದರ್ಶಿಸುತ್ತಿದ್ದರು. ಇದು ಕೃಷಿ ಆಧಾರಿತ ಸಮಾಜದ ಕೃತಜ್ಞತಾ ಹಬ್ಬ ಎಂಬುದು ಒಂದು ನಂಬಿಕೆ. ಇನ್ನು ಪುರಾಣದ ಹಿನ್ನೆಲೆ ಏನು ಅಂತಂದರೆ, ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿ ಮಹಿಷಾಸುರ ರಾಕ್ಷಸನನ್ನು ಸಂಹರಿಸಿದಾಗ ಎಲ್ಲ ದೇವತೆಗಳು ತಮ್ಮ ತಮ್ಮ ಶಕ್ತಿಗಳನ್ನು ದೇವಿಗೆ ಅರ್ಪಿಸಿದರು. ಅಂದು ದೇವತೆಗಳ ಶಕ್ತಿಯ ಪ್ರತೀಕವಾಗಿ ಅವರ ಮೂರ್ತಿಗಳನ್ನು ಗೊಂಬೆ ರೂಪದಲ್ಲಿ ಮನೆಗಳಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸುವ ಸಂಪ್ರದಾಯ ಆರಂಭವಾಯಿತು ಎಂದು ನಂಬಿಕೆ. ಮತ್ತೊಂದು ಬಂದು ಬ್ರಹ್ಮಾಂಡ ಸೃಷ್ಟಿಯ ತತ್ವ. ಮತ್ತೊಂದು ನಂಬಿಕೆಯ ಪ್ರಕಾರ ಬ್ರಹ್ಮನು ಸೃಷ್ಟಿ ಮಾಡುವಾಗ ಈ ಜಗತ್ತನ್ನು ಗೊಂಬೆಗಳ ಆಟ ಎಂದು ವಿವರಿಸಿದನು. ಹೀಗಾಗಿ ಗೊಂಬೆ ಹಬ್ಬವು ಮಾನವ ಜೀವನವೇ ಒಂದು ಆಟ, ಎಲ್ಲ ಪಾತ್ರಗಳು ತಾತ್ಕಾಲಿಕ, ದೇವರ ಇಚ್ಛೆಯಂತೆ ನಡೆಯುತ್ತದೆ ಎಂಬ ತತ್ವಶಾಸ್ತ್ರದ ಸಂದೇಶ ನೀಡುತ್ತದೆ. ದಸರಾ ಹಬ್ಬದ ಇನ್ನೊಂದು ಕತೆ ಏನು ಅಂತ ಅಂದರೆ ರಾಮ ರಾವಣನ ಕತೆ. ರಾವಣನು ಸೀತೆಯನ್ನು ಅಪಹರಿಸಿ ಲಂಕೆಗೆ ಕರೆದುಕೊಂಡು ಹೋದನು. ಸೀತೆಯನ್ನು ಮರಳಿ ಪಡೆಯಲು ರಾಮನು ಹನುಮಂತ, ಸುಗ್ರೀವ ಮತ್ತು ವಾನರ ಸೇನೆಯ ಸಹಾಯದಿಂದ ಲಂಕೆಗೆ ದಂಡೆ ಕಟ್ಟಿದನು. 9 ದಿನಗಳ ಭಾರೀ ಸಮರದ ಬಳಿಕ ದಶಮಿ ದಿನ ರಾಮನು ರಾವಣನನ್ನು ಸಂಹರಿಸಿದನು. ಆ ದಿನವನ್ನು ವಿಜಯದಶಮಿ ಅಥವಾ ದಸರೆಯ ಹಬ್ಬವಾಗಿ ಆಚರಿಸಲಾಗುತ್ತದೆ. ಇದು ಸತ್ಯ ಮತ್ತು ಧರ್ಮ ಸದಾ ಅಸತ್ಯ ಮತ್ತು ಅಧರ್ಮದ ಮೇಲೆ ಜಯ ಸಾಧಿಸುತ್ತದೆ ಎಂಬ ಸಂದೇಶ ನೀಡುತ್ತದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.